ನೋಡ್ಸಾದ್ರ ಕೊನೆಗೂ ಪೊಲೀಸ್ ಇಲಾಖೆಯಲ್ಲಿ ಮೋಟಾರ್ ಸಾರಿಗೆ ಅಧಿಕಾರಿ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಆಸಕ್ತಿದಂತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕವಾಗಿ ಅರ್ಜಿ ಸಲ್ಲಿಸಿ. ಯಾರು ಕೂಡ ಈ ಒಂದು ನೇಮಕಾತಿ ಮಿಸ್ ಮಾಡ್ಕೋಬೇಡಿ. ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಇದೆ. 10/2/2026 ಪ್ರಾರಂಭ ಇದೆ. ಮತ್ತೆ ಅಪ್ಲಿಕೇಶನ್ ಹಾಕುವಂತ ಕೊನೆಯ ದಿನಾಂಕ ಮಾರ್ಚ್ ತಿಂಗಳಲ್ಲಿ ಕೊನೆಯ ದಿನಾಂಕ ಇರತ್ತೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಮತ್ತೆ ಇನ್ನೊಂದು ಇಲಾಖೆಯಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಆ ಒಂದು ಇಲಾಖೆ ಬಗ್ಗೆ ಕೂಡ ತಿಳಿಸ್ಕೊಡ್ತೇನೆ. 2 ಇಲಾಖೆ ಬಗ್ಗೆ ಮಾಹಿತಿ ಇರತ್ತೆ. ವಿಡಿಯೋ ಕೊನೆಸನಕ ನೋಡಿ, ಸಂಪೂರ್ಣ ಮಾಹಿತಿ ಗೊತ್ತಾಗತ್ತೆ. ಅರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ತಿಳಿಯೋದಿಲ್ಲ, ಮತ್ತೆ ಕಮೆಂಟ್ ಮಾಡ್ತಾ ಇರ್ತೀರ. ಮತ್ತೆ ಈಗಲೇ ತಿಳಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ಸಂಬಂಧಪಟ್ಟಂತೆ PDF ಫಾರ್ಮ್ಗಳು, ನೋಟಿಫಿಕೇಶನ್ಗಳು, ಗೌರ್ಮೆಂಟ್ ದಿಂದ ರಿಲೀಸ್ ಮಾಡಿದಂತ ನೋಟಿಫಿಕೇಶನ್ಗಳು ಪ್ರತಿಯೊಂದು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಸಿಗತ್ತೆ. 100% ಸಿಗತ್ತೆ. ಅಲ್ಲಿ ನಾನು ಈ ಒಂದು ವಿಡಿಯೋ ಆದ ತಕ್ಷಣನೇ ಅಪ್ಲೋಡ್ ಮಾಡಿರ್ತೇನೆ, ಚೆಕ್ ಮಾಡ್ಕೊಳ್ಳಿ. ಮತ್ತೆ ಹಿಂದಾಗಡೆ ಅದು ಸಿಗಲಿಲ್ಲ, ಹಂಗೆ ಸಿಗಲಿಲ್ಲ, ಇದು ಸಿಗಲಿಲ್ಲ ಅಂತ ಅಣ್ಣಾಕ್ ಹೋಗ್ಬೇಡಿ. ನಾನು ನಿಮ್ಗೆ ವಿತ್ ಲೈಫ್ ಬಗ್ಗೆ ತಿಳಿಸ್ಕೊಡ್ತೇನೆ. ಅಧಿಕೃತ ನೋಟಿಸ್ ವೈಸು ಯಾವುದೇ ರೀತಿಯಾಗೊಳ್ಳಲ್ಲ. ವಿಡಿಯೋ ಕೊನೆಸನಕ ನೋಡಿ ಗೊತ್ತಾಗತ್ತೆ. ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡ್ಕೊಂಡಿಲ್ಲ, ಫಾಲೋ ಮಾಡ್ಕೊಳ್ಳಿ. ಬನ್ನಿ ಒಂದೊಂದಾಗಿ ತಿಳಿಸ್ಕೊಡ್ತೇನೆ ನೋಡಿ. ಮೊದಲಿಗೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ. ನೋಟಿಸ್ ವೈಸು ನನಗೆ ತಿಳಿಸ್ಕೊಡ್ತೇನೆ, ಕೊನೆಯಲ್ಲಿ ನೋಟಿಸ್ ತಿಳಿಸ್ಕೊಡಿಸ್ತೇನೆ. ಸ್ವಲ್ಪ ಬೇಸಿಕ್ ಆಗಿ ನೋಡಿ. ಇದು ಮಹಾರಾಷ್ಟ್ರ ಪೊಲೀಸ್ ಇಲಾಖೆಯಲ್ಲಿ ವಿಶೇಷ ಮೋಟಾರ್ ಸಾರಿಗೆ ಅಧಿಕಾರಿ ಅಂತ ಹೇಳಿ ಖಾಲಿ ಇರತ್ತೆ. ಇದಕ್ಕೆ ಅರ್ಜಿ ಸಲ್ಲಿಸಿದ್ರೆ ಸುಮಾರು 40,000 ರಿಂದ 45,000 ಸಂಬಳ ಇರತ್ತೆ. ಶೈಕ್ಷಣಿಕ ಅರ್ಹತೆ PUC ಡಿಗ್ರಿ ಕಂಪ್ಲೀಟ್ ಮಾಡಿದವರು. ವಯೋಮಿತಿ 18 ವರ್ಷದಿಂದ 35-40 ವರ್ಷದ ಅಭ್ಯರ್ಥಿಗಳಿಗೆ ಅವಕಾಶ ಇರತ್ತೆ. ಈ ಒಂದು ಮಹಾ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಆನ್ಲೈನ್ ಇರತ್ತೆ, ಆಫ್ಲೈನ್ ಇರತ್ತೆ. ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಆಫ್ಲೈನ್ ಕೊಟ್ಟಿದ್ದಾರೆ. MR ಪುಣೆಯ ವಿಶೇಷ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಚೇರಿಯಲ್ಲಿರುವ ದಿ ಚೀಫ್ ಕ್ಲರ್ಕ್ ಮೆಂಟ್ ಶಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಆಫ್ಲೈನ್ ನಲ್ಲಿ ಅಪ್ಲಿಕೇಶನ್ ಸಲ್ಲಿಸಬೇಕು. ನಾನೇನ್ ಬಗಳದಲ್ಲ, ಇದು ಅರ್ಜಿ ಸಲ್ಲಿಸುವಂತ ವಿಳಾಸ ಆಗಿರತ್ತೆ. ಈ ಒಂದು ವಿಳಾಸಕ್ಕೆ 3 ಮಾರ್ಚ್ 2026 ಮುಂಚಿತವಾಗಿ ಸಬ್ಮಿಟ್ ಮಾಡಿ. ಇದು ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊತೇವೆ. ಆ ಒಂದು ನೋಟಿಸ್ ರಿಲೀಸ್ ಮಾಡಿದ್ದು ಇಲ್ಲೇ ಇದೆ ನೋಡಿ. ಮಹಾರಾಷ್ಟ್ರ ಪೊಲೀಸ್ ಇಲಾಖೆಯಿಂದ ನೋಟಿಸ್ ರಿಲೀಸ್ ಮಾಡಿದಂತ ನೋಟಿಸು ಇಲ್ಲಿದೆ ನೋಡಿ. ಇದ್ರ ಬಗ್ಗೆ ನಾನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಟ್ಟೆ. ಅದು ಹಿಂದಿದಲ್ಲಿ ಕೊಟ್ಟಿದ್ದಾರೆ, ಅದನ್ನ ನಾನು ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ತುಂಬಾ ಜನ ಮಹಾರಾಷ್ಟ್ರದವರು ಕರ್ನಾಟಕದಲ್ಲಿ ಬಂದು ನೆಲೆಸಿದ್ದಾರೆ, ಓದೋದಕ್ಕೆ ಇಲ್ಲೇ ಇದ್ದಾರೆ. ಅಲ್ಲಿ ದುಡ್ಡು ತಿನ್ನೋಕ್ಕಾಗತ್ತೆ, ಇಲ್ಲಿ ದುಡ್ಕೊಂಡು ತಿನ್ನಕ್ಕಿದ್ದಾರೆ. ಅಂಥವ್ರಿಗೆ ಗೊತ್ತಿತ್ತಂದ್ರೆ ದಯವಿಟ್ಟು ನಿಮ್ಮೊಂದು ಫ್ರೆಂಡ್ಸ್ಗಳಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಆಗಲಿ. ಎರಡನೇದಾಗಿ ಕರ್ನಾಟಕದವ್ರಿಗೆ ಅವಕಾಶ ಇರತ್ತೆ, ಆಲ್ ಇಂಡಿಯಾದವ್ರಿಗೆ ಅವಕಾಶ ಇರತ್ತೆ. ಇದು ಮೊದಲನೇ ನೋಟಿಸು. ಇದು ಮಹಾರಾಷ್ಟ್ರದವ್ರಿಗೆ ಅವಕಾಶ ಇರತ್ತೆ. ಇದು ನಿಮ್ಗೆ ಅರ್ಥ ಆಯ್ತು. ಇನ್ನು ಎರಡನೇದಾಗಿ ಇದಕ್ಕೆ ಕರ್ನಾಟಕದವರು ಅಪ್ಲಿಕೇಶನ್ ಹಾಕಿ ನೋಟಿಸ್ ವೈಸ್ ತಿಳಿಸ್ಕೊಡ್ತಾನೆ PDF ಫಾರ್ಮ್ ಜೊತೆಯಲ್ಲೇ. ಈ ಒಂದು ಸಂಸ್ಥೆಯಲ್ಲಿ ಕರ್ನಾಟಕದವರು ಅಪ್ಲಿಕೇಶನ್ ಹಾಕಿ. ಇಲ್ಲಿ ಖಾಲಿ ಇದೆ ಅಪ್ಲಿಕೇಶನ್. 10/2/2026 12/3/2026 ತನಕ ಅವಕಾಶ ಕೊಟ್ಟಿದ್ದಾರೆ. ಎಲ್ಲಿಂದ ಖಾಲಿ ಇರತ್ತೆ ಇದು? ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ದಿಂದ. ಈ ಒಂದು ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ದಿಂದ ಟೋಟಲ್ ಆಗಿ 5 ಪೋಸ್ಟ್ ಇರತ್ತೆ. ಯಾವ್ಯಾವ ಪೋಸ್ಟ್ ಅಂದ್ರೆ ಇಲ್ಲಿ ವ್ಯವಸ್ಥಾಪಕ, ಹಣಕಾಸು ಅಧಿಕಾರಿ, ಜೂನಿಯರ್ ಆಫೀಸರು ಮತ್ತು ಪ್ರಥಮ ದರ್ಜೆ ಹಿರಿಯ ವ್ಯವಸ್ಥಾಪಕ, ಈ ರೀತಿಯಾಗಿ ಪೋಸ್ಟ್ ಇರತ್ತೆ. ಆ ಒಂದು ಪೋಸ್ಟ್ ಇಲ್ಲಿ ಕಾಣಿಸ್ತಾ ಇರಬಹುದು. ಸೀನಿಯರ್ ಮ್ಯಾನೇಜರು, ಫೈನಾನ್ಸಿಯಲ್ ಮ್ಯಾನೇಜರು, ಹಣಕಾಸು ಅಧಿಕಾರಿ, ಈ ಎಲ್ಲ ಅಧಿಕಾರಿಗಳು ಇಲ್ಲಿ ಕಾಣಿಸ್ತಾ ಇರಬಹುದು. ಅರ್ಜಿ ಸಲ್ಲಿಸಿದ್ರೆ 70,000 ದಿಂದ 2 ಲಕ್ಷ ತನಕ ಸ್ಯಾಲ್ರಿ ಇರತ್ತೆ. ಮತ್ತೆ ಇನ್ನೊಂದು ನಿಮಗೆ ಕೊಟ್ಟಿದ್ದಾರೆ, ಆ ಒಂದು ಸ್ಯಾಲ್ರಿ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಎಷ್ಟಿರತ್ತೆ, ಎಕ್ಸ್ಪೀರಿಯನ್ಸ್ ಇಲ್ಲದವ್ರಿಗೆ ಎಷ್ಟಿರತ್ತೆ, ಅದನ್ನ ಇಲ್ಲಿ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ 7ನೇ ವೇತನ, 8ನೇ ವೇತನ ಈ ರೀತಿಯ ನಿಮಗೆ ಕೊಟ್ಟಿರ್ತಾರೆ. 10ನೇ ವೇತನ, 10ನೇ ಹಂತ, 5ನೇ ಹಂತ ಈ ರೀತಿಯ ಕೊಟ್ಟಿದ್ದಾರೆ. ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಅಪ್ಲಿಕೇಶನ್ ಹಾಕುವಂತ ವೆಬ್ಸೈಟ್ ಕೂಡ ಇಲ್ಲಿದೆ ನೋಡಿ. ಈ ಒಂದು ವೆಬ್ಸೈಟ್ಗೆ ಅಪ್ಲಿಕೇಶನ್ ಹಾಕಬೇಕು. ಇದು ನೋಟಿಸ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇದು ಕೂಡ ಆಫ್ಲೈನ್ ಇರತ್ತೆ. ಇಲ್ಲಿ ಆಫ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕುವಂತ ವಿಳಾಸ ಇಲ್ಲಿದೆ ನೋಡಿ. ಇದೇ ಒಂದು ವಿಳಾಸಕ್ಕೆ ಸಬ್ಮಿಟ್ ಮಾಡಿ. ಮತ್ತು ಫಾರ್ಮ್ ಇರತ್ತಲ್ಲ, ಈ ಒಂದು ಫಾರ್ಮ್ ನ ಸಬ್ಮಿಟ್ ಮಾಡಬೇಕು. ಕಾಣಿಸ್ತಾ ಇರ್ಬೋದು ನಿಮ್ಗೆ. ಈಗ ನಾನು ತಿಳಿಸ್ಕೊಡ್ತಂತ ಮಾಹಿತಿ ಇಲ್ಲಿ ನೋಡಿ. ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಈ ಒಂದು ಫಾರ್ಮ್ ದಲ್ಲಿ ಎಲ್ಲ ಮಾಹಿತಿಯನ್ನು ತುಂಬಿಕೊಂಡು ಹಂಚ ವಿಳಾಸಕ್ಕೆ ಸಬ್ಮಿಟ್ ಮಾಡಿ. ಇಷ್ಟೇ ಮಾಹಿತಿ, ಇಷ್ಟೇ ಪ್ರೊಸೆಸಿಂಗು. ಇವೆಲ್ಲ ಫಾರ್ಮು ಆಗಲೇ ತಿಳಿಸ್ಕೊಟ್ರಂತೆ, ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ಅಪ್ಲಿಕೇಶನ್ ಹಾಕುವಂತ ವಿಳಾಸ ಕೂಡ ಚರ್ಚೆ ಆಯಿತು. ಇನ್ನು ವಯೋಮಿತಿ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಇದಕ್ಕೆ ವಿದ್ಯಾರ್ಹತೆ ಸೆಕೆಂಡ್ PUC ಪಾಸ್ ಆದರು, CA, CMM ಪದವಿ ಕಂಪ್ಲೀಟ್ ಮಾಡಿದವರು ಅಪ್ಲೈ ಮಾಡಿ.
ಟೋಟಲ್ ಆಗಿ 5 ಪೋಸ್ಟ್ ಇರತ್ತೆ. ದೆಹಲಿಯಲ್ಲಿ ಕೆಲಸ ಇರತ್ತೆ, ಭಾರತದಲ್ಲಿ ಕೆಲಸ ಇರತ್ತೆ. ಇಷ್ಟು ಇದ್ರ ಬಗ್ಗೆ ಮಾಹಿತಿ. 2 ಇಲಾಖೆ ಬಗ್ಗೆ ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಏನಾದ್ರು ಡೌಟ್ ಇದ್ರು ಕಮೆಂಟ್ ಮಾಡಿ. ಪೊಲೀಸ್ ಇಲಾಖೆ ಬಗ್ಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೇಕಂತ ಇದಾರಲ್ಲ, ಕರ್ನಾಟಕದವರು, ಕರ್ನಾಟಕದಲ್ಲಿ ಓದ್ತಾ ಇರೋರು ಅವ್ರಿಗೆ ಅಪ್ಲಿಕೇಶನ್ ಹಾಕಿ. ಯಾರಾದರೂ ಭಾರತದಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಈ ಒಂದು ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, ಕರ್ನಾಟಕದವರು ಆಲ್ ಅಪ್ಲಿಕೇಶನ್ ಹಾಕಿ. ಮಹಿಳೆಯರು, ಪುರುಷರು, ಅನುಭವದವ್ರಿಗೆ ಅವಕಾಶ ಇರತ್ತೆ, ಪ್ರೇಕ್ಷಕರಿಗೆ ಅವಕಾಶ ಇರತ್ತೆ. ನಾನು ತಿಳಿಸ್ಕೊಡುವಂತ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದು ನೋಡಿ, ಈ ಒಂದು ಮಾಹಿತಿ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಯಾವುದೇ ರೀತಿಯಾಗಿ ಫೇಕ್ ಅಲ್ಲ. ನೋಟಿಸ್ ಕಾಣಿಸ್ತಾ ಇರ್ಬೋದು, ರಿಲೀಸ್ ಮಾಡಿದಂತ ಡೇಟು, ಈ ಒಂದು ರಿಲೀಸ್ ಮಾಡಿದಂತ ಈ ಒಂದು ನೇಮಕಾತಿ ಅಧಿಸೂಚನೆ ಪ್ರಕಾರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ.